ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ 15 ವರ್ಷದಿಂದ ಕರೀತಾ ಇದ್ರು. ಪ್ರತಿದಿನ ಒಬ್ಬೊಬ್ರು ಊಟಕ್ಕೆ ಕರೀತಾ ಇದ್ದಾರೆ. ಬೇಡ ಅನ್ನೋದಕ್ಕಾಗತ್ತಾ? ನಾಳೆ ಆಸಿಫ್ ಸೇಠ್ ಕರೆದಿದ್ದಾರೆ. ಒಂದೊಂದು ದಿನ ಹೋಗ್ತೀವಿ, ಊಟಕ್ಕೆ ಕರೆದ್ರೆ ನಾವು ಬೇಡ ಅಂತ ಹೇಳೋದಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಡಿನ್ನರ್ ಪಾಲಿಟಿಕ್ಸ್ ನ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿಲ್ಲ. ಯಾವ ಉತ್ತರಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಉತ್ತರನೂ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಬೇಡನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಡಿಸೆಂಬರ್ 19ರ ನಂತರ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ ವರಿಷ್ಠರಿಂದ. ಹೈಕಮಾಂಡ್ ಸಭೆಗೂ ಮುನ್ನ ಬೆಂಬಲಿಗರ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಸಭೆ ಫಿಕ್ಸ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ತಮ್ಮ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ತಂತ್ರ ಮಾಡಿದ್ರ. ಬಹಿರಂಗ ಹೇಳಿಕೆಗಳನ್ನ ನೀಡದಂತೆ ಆಪ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಯಾರು ಏನ್ ಬೇಕಾದ್ರೂ ಮಾತಾಡ್ಲಿ, ನೀವು ಮಾತಾಡೋದು ಬೇಡ ಅನ್ನೋ ಸೂಚನೆ ಡಿಸಿಎಂ ಕೊಟ್ಟಿರೋದು ತಮ್ಮ ಆಪ್ತರಿಗೆ. ಯತೀಂದ್ರ ನಾಯಕತ್ವದ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಯಾರು ಏನಾದ್ರೂ ಹೇಳಿಕೆಗಳನ್ನ ಕೊಟ್ಕೊಳ್ಳಿ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಬೇಡ ಅಂತ ತನ್ನ ಆಪ್ತರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಡಿಸಿಎಂ. ವರಿಷ್ಠರ ಮುಂದೆ ಹಕ್ಕು ಮಂಡಿಸ್ತೀನಿ, ಅವರೇ ತೀರ್ಮಾನ ಮಾಡ್ತಾರೆ. ಕೊಟ್ಟ ಮಾತು ಜಾರಿಗೆ ತರೋದ್ರ ಬಗ್ಗೆ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ. ಮುಂದಿನ ವಾರ ದೆಹಲಿಗೆ ಹೋಗ್ತೀನಿ ಅಂತ ಬೆಂಬಲಿಗರಿಗೆ ಹೇಳಿದಾರಂತೆ ಡಿಕೆ ಶಿವಕುಮಾರ್. ನಾನು ಕಟ್ಟಿದ ಮನೆಯಲ್ಲಿ ನ್ಯಾಯ ಕೇಳ್ತೀನಿ, ನೀವ್ಯಾರೂ ತಲೆ ಕೆಡಿಸ್ಕೋಬೇಡಿ. ಯಾವ ಹೇಳಿಕೆಗಳಿಗೂ ನೀವ್ಯಾರೂ ಕೂಡ ಬಹಿರಂಗವಾಗಿ ಪ್ರತಿಕ್ರಿಯೆ ಕೊಡೋದು ಬೇಡ. ಆಪ್ತ ಶಾಸಕರಿಗೆ ಡಿನ್ನರ್ ಮೀಟ್ ನಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಬಹಿರಂಗವಾಗಿ ಯಾರೂ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಸ್ಪಷ್ಟವಾದ ಸೂಚನೆಯನ್ನ ತನ್ನ ಆಪ್ತರಿಗೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಭರವಸೆ ಕೂಡ ಕೊಟ್ಟಿದ್ದಾರೆ. ವರಿಷ್ಠರ ಮುಂದೆ ಹಕ್ಕು ಮಂಡಿಸ್ತೀನಿ, ಅವರೇ ತೀರ್ಮಾನ ಮಾಡ್ತಾರೆ, ಒಂದು ನಿರ್ಧಾರ ಆಗತ್ತೆ, ಕೊಟ್ಟ ಮಾತು ಜಾರಿಗೆ ತರೋದ್ರ ಬಗ್ಗೆ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದಾರಂತೆ ತಮ್ಮ ಆಪ್ತರ ಬಳಿ. ಡಿಸೆಂಬರ್ 19ರ ನಂತರ ದೆಹಲಿಯಲ್ಲಿ ನಡೆಯುವಂತ ವರಿಷ್ಠರ ಸಭೆ ಈಗಲಿಂದಲೇ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲೂ ಡಿನ್ನರ್ ಮೀಟಿಂಗ್ಗೆ ಭಾರಿ ಸಿದ್ಧತೆ ನಡೆದಿದೆ. ಡಿಕೆಶಿ ಡಿನ್ನರ್ ಮೀಟ್ ಬೆನ್ನಲ್ಲೇ ಸಿಎಂ ಪಾಳ್ಯದಲ್ಲಿ ಕಾದು ನೋಡೋ ತಂತ್ರ ಅನುಸರಿಸಲಾಗ್ತಾ ಇದೆ. ದೆಹಲಿಗೆ ಹೋಗೋ ಮುನ್ನ ಸಿದ್ದು ಬಣ ಡಿನ್ನರ್ ಮೀಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ನಡೆಸೋದಕ್ಕೆ ಭಾರಿ ಸಿದ್ಧತೆ ಆಗಿದೆ. ಸದ್ಯಕ್ಕಂತೂ ಕಾದು ನೋಡೋ ತಂತ್ರ. ಆದ್ರೆ ದೆಹಲಿ ಫ್ಲೈಟ್ ಹತ್ತೋದಕ್ಕೂ ಮುಂಚೆ ತನ್ನ ಆಪ್ತರ ಜೊತೆ ಒಂದು ಡಿನ್ನರ್ ಮೀಟಿಂಗ್ಗೆ ಪ್ಲಾನ್ ಮಾಡಿದ್ದಾರೆ ಸಿಎಂ. ಡಿಕೆಶಿ ಡಿನ್ನರ್ ಮೀಟ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕೆಲ ಶಾಸಕರು ವಿವರಣೆ ಕೊಟ್ಟಿದ್ದಾರಂತೆ. ನಿನ್ನೆ ಡಿಕೆಶಿ ಡಿನ್ನರ್ ಮೀಟ್ಗೆ ಹೋಗಿದ್ದ ಕೆಲ ಶಾಸಕರು ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗೋ ಮುನ್ನ ಸಿದ್ದು ಬಣದಿಂದಲೂ ಡಿನ್ನರ್ ಮೀಟ್ ನಡೆಯೋ ಸಾಧ್ಯತೆ ಇದೆ. ಈಗ ಡಿಸೆಂಬರ್ 19ರ ದೆಹಲಿಯ ಸಭೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಆ ಸಭೆಗೋಸ್ಕರ ಬಹಳಷ್ಟು ತಯಾರಿ ಕೂಡ ನಡೀತಾ ಇದೆ. ಡಿಸೆಂಬರ್ 19ಕ್ಕೆ ದೆಹಲಿಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಸಿಎಂ ಸಿಟ್ಟಾಗಿದ್ದಾರೆ. ಯಾರಿಗೆ ಕರೆದಿರೋದು, ಯಾರು ಹೇಳಿದ್ದು ಅಂತ ಸಿಎಂ ಸಿಡಿಮಿಡಿಯಾಗಿದ್ದಾರೆ. 19ಕ್ಕೆ ಕರೆದಿದ್ದಾರೆ ಅಂತ ಸುದ್ದಿ ಹರಡಿಸಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. 19ಕ್ಕೆ ದೆಹಲಿಗೆ ಹೋಗ್ತೀರಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಸಿಟ್ಟಾಗಿದ್ದಾರೆ ಸಿಎಂ. ಯಾರಿಗೆ ಕರೆದಿರೋದು ಅಂತ ಸಿಎಂ ಹೇಳೋ ಪ್ರಕಾರ ಇನ್ನೂ ಕೂಡ ವರಿಷ್ಠರಿಂದ ಕಾಲ್ ಬಂದಿಲ್ಲ. ಸುದ್ದಿ ಹರಡಿಸಿದ್ದಾರೆ 19ಕ್ಕೆ ಕರೆದಿದ್ದಾರೆ ಅಂತ, ಯಾರು ಕರೆದಿಲ್ಲ. ಇದು ಸಿಎಂ ಪ್ರತಿಕ್ರಿಯೆ. ಇದು
ಆದ್ರೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಡಿಸೆಂಬರ್ 19ಕ್ಕೆ ವರಿಷ್ಠರಿಂದ ಬುಲಾವ್ ಬಂದಿದೆ. ವರಿಷ್ಠರಿಂದ ಸಭೆ ನಡೆಯುತ್ತೆ ದೆಹಲಿಯಲ್ಲಿ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.